ಒಬ್ಬ ವ್ಯಕ್ತಿಯು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾನೆ ಎಂದು ಯಾರಾದರೂ ನಿಮಗೆ ಹೇಳಿದರೆ, ನಿಮ್ಮ ಬಗ್ಗೆ ಏನು ಹೇಳಲಾಗಿದೆ ಎಂಬುದರ ಬಗ್ಗೆ ಮನ್ನಿಸಬೇಡಿ, ಆದರೆ ಉತ್ತರಿಸಿ, ಅವನು ನನ್ನ ಇತರ ತಪ್ಪುಗಳ ಬಗ್ಗೆ ತಿಳಿದಿಲ್ಲ, ಇಲ್ಲದಿದ್ದರೆ ಅವನು ಈ ಬಗ್ಗೆ ಮಾತ್ರ ಹೇಳುತ್ತಿರಲಿಲ್ಲ. ಸಂಪತ್ತು ದೊಡ್ಡ ಆಸ್ತಿಯನ್ನು ಹೊಂದಿರುವುದಿಲ್ಲ, ಆದರೆ ಕೆಲವು ಆಸೆಗಳನ್ನು ಹೊಂದಿರುವುದು. ನಿಮ್ಮ ತತ್ವಶಾಸ್ತ್ರವನ್ನು ವಿವರಿಸಬೇಡಿ, ಅದನ್ನು ಸಾಕಾರಗೊಳಿಸಿ. ನೀವು ಪುಸ್ತಕಗಳನ್ನು ಓದಿದ್ದೀರಿ ಎಂದು ಹೇಳಬೇಡಿ, ಅವರ ಮೂಲಕ ನೀವು ಉತ್ತಮವಾಗಿ ಯೋಚಿಸಲು ಕಲಿತಿದ್ದೀರಿ ಎಂದು ತೋರಿಸಿ. ಹೆಚ್ಚು ತಾರತಮ್ಯ ಮತ್ತು ಪ್ರತಿಫಲಿತ ವ್ಯಕ್ತಿಯಾಗಲು. ಪುಸ್ತಕಗಳು ಮನಸ್ಸಿನ ತರಬೇತಿ ತೂಕ. ಅವರು ತುಂಬಾ ಸಹಾಯಕವಾಗಿದ್ದಾರೆ, ಆದರೆ ಒಬ್ಬರು ತಮ್ಮ ವಿಷಯಗಳನ್ನು ಆಂತರಿಕಗೊಳಿಸುವುದರ ಮೂಲಕ ಪ್ರಗತಿಯನ್ನು ಸಾಧಿಸಿದ್ದಾರೆ ಎಂದು ಭಾವಿಸುವುದು ಕೆಟ್ಟ ತಪ್ಪು. ಸಂತೋಷಕ್ಕೆ ಒಂದೇ ಒಂದು ಮಾರ್ಗವಿದೆ, ಮತ್ತು ಅದು ಶಕ್ತಿ ಅಥವಾ ನಮ್ಮ ಇಚ್ಛೆಗೆ ಮೀರಿದ ವಿಷಯಗಳ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸುವುದು. ಮನುಷ್ಯನು ನಿಜವಾದ ಸಮಸ್ಯೆಗಳಿಂದ ಚಿಂತಿಸುವುದಿಲ್ಲ, ನಿಜವಾದ ಸಮಸ್ಯೆಗಳ ಬಗ್ಗೆ ತನ್ನ ಕಲ್ಪನೆಯ ಆತಂಕಗಳಿಂದ ಚಿಂತಿಸುತ್ತಾನೆ. ಇದು ನಿಮಗೆ ಏನಾಗುತ್ತದೆ ಎಂಬುದು ಮುಖ್ಯವಲ್ಲ, ಆದರೆ ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಮುಖ್ಯ. ನೀವು ಏನಾಗುತ್ತೀರಿ ಎಂದು ಮೊದಲು ನೀವೇ ಹೇಳಿಕೊಳ್ಳಿ, ತದಾದ ನಂತರ ನೀವು ಏನು ಮಾಡಬೇಕೋ ಅದನ್ನು ಮಾಡಿ. ನಿಮ್ಮನ್ನು ಕೋಪಿಸಿಕೊಳ್ಳುವ ಸಾಮರ್ಥ್ಯವಿರುವ ಯಾವುದೇ ವ್ಯಕ್ತಿ ನಿಮ್ಮ ಯಜಮಾನನಾಗುತ್ತಾನೆ. ನೀವು ಅವನಿಂದ ತೊಂದರೆಗೊಳಗಾಗಲು ಅನುಮತಿಸಿದಾಗ ಮಾತ್ರ ಅವನು ನಿಮ್ಮನ್ನು ಕೋಪಗೊಳ್ಳಬಹುದು. ನೀವು ಸುಧಾರಿಸಲು ಬಯಸಿದರೆ ಮೂರ್ಖ ಎಂದು ಭಾವಿಸಲು ತೃಪ್ತರಾಗಿರಿ. ಇಂದಿನಿಂದ ಪ್ರಗತಿಯನ್ನು ಸಾಧಿಸುತ್ತಿರುವ ದೊಡ್ಡವರಾಗಿ ಬದುಕಲು ಸಂಕಲ್ಪ ಮಾಡಿ, ಮತ್ತು ನೀವು ಉತ್ತಮವೆಂದು ಭಾವಿಸುವುದನ್ನು ನೀವು ಎಂದಿಗೂ ಬದಿಗಿಡದ ಕಾನೂನಾಗಿ ಮಾಡಿ. ನಿಮ್ಮನ್ನು ಮೇಲಕ್ಕೆತ್ತುವ ಜನರೊಂದಿಗೆ ಮಾತ್ರ ಕಂಪನಿಯನ್ನು ಇಟ್ಟುಕೊಳ್ಳುವುದು ಕೀಲಿಯಾಗಿದೆ. ಅವರ ಉಪಸ್ಥಿತಿಯು ನಿಮ್ಮ ಅತ್ಯುತ್ತಮವಾದುದನ್ನು ಕರೆಯುತ್ತದೆ. ತನ್ನನ್ನು ನೋಡಿ ನಗುವವನು ಎಂದಿಗೂ ನಗುವ ವಸ್ತುಗಳಿಂದ ಹೊರಗುಳಿಯುವುದಿಲ್ಲ. ಮನುಷ್ಯನು ತಾನು ಈಗಾಗಲೇ ತಿಳಿದಿರುವುದನ್ನು ಕಲಿಯಲು ಅಸಾಧ್ಯ. ಸ್ವಾತಂತ್ರ್ಯ ಒಂದೇ ಜೀವನದಲ್ಲಿ ಯೋಗ್ಯ ಗುರಿ. ನಿಮ್ಮ ನಿಯಂತ್ರಣಕ್ಕೆ ಮೀರಿದ ವಿಷಯಗಳನ್ನು ನಿರ್ಲಕ್ಷಿಸುವ ಮೂಲಕ ಅದನ್ನು ಗೆಲ್ಲುತ್ತದೆ. ಸಂದರ್ಭಗಳು ಮನುಷ್ಯನನ್ನು ರೂಪಿಸುವುದಿಲ್ಲ, ಅವು ಅವನನ್ನು ತನಗೆ ಮಾತ್ರ ಬಹಿರಂಗಪಡಿಸುತ್ತವೆ. ಜನರು ವಿಷಯಗಳಿಂದ ತೊಂದರೆಗೊಳಗಾಗುವುದಿಲ್ಲ, ಆದರೆ ಅವರು ತೆಗೆದುಕೊಳ್ಳುವ ದೃಷ್ಟಿಕೋನಗಳಿಂದ. ಶಿಕ್ಷಿತರು ಮಾತ್ರ ಸ್ವತಂತ್ರರು. ಇತರ ಜನರ ಅಭಿಪ್ರಾಯಗಳು ಮತ್ತು ತೊಂದರೆಗಳು ಸಾಂಕ್ರಾಮಿಕವಾಗಬಹುದು. ಇತರರೊಂದಿಗೆ ನಿಮ್ಮ ಒಡನಾಟದ ಮೂಲಕ ಅನಪೇಕ್ಷಿತವಾಗಿ ನಕಾರಾತ್ಮಕ ಅನುತ್ಪಾದಕ ವರ್ತನೆಗಳು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮನ್ನು ಹಾಳು ಮಾಡಿಕೊಳ್ಳಬೇಡಿ. ನೀವು ಶವವನ್ನು ಸಾಗಿಸುವ ಪುಟ್ಟ ಆತ್ಮ. ನನಗೆ ಹಾನಿ ಮಾಡಬಹುದೆಂದು ಭಾವಿಸುವವರನ್ನು ನೋಡಿ ನಾನು ನಗುತ್ತೇನೆ. ನಾನು ಯಾರೆಂದು ಅವರಿಗೆ ತಿಳಿದಿಲ್ಲ, ನಾನು ಏನು ಯೋಚಿಸುತ್ತೇನೆ ಎಂದು ಅವರಿಗೆ ತಿಳಿದಿಲ್ಲ. ನಿಜವಾಗಿಯೂ ನನ್ನದು ಮತ್ತು ನಾನು ವಾಸಿಸುವ ವಸ್ತುಗಳನ್ನು ಅವರು ಮುಟ್ಟಲು ಸಹ ಸಾಧ್ಯವಿಲ್ಲ. ಮೊದಲು ನೀವು ಹೇಳುವುದರ ಅರ್ಥವನ್ನು ಕಲಿಯಿರಿ ಮತ್ತು ನಂತರ ಮಾತನಾಡಿ. ತನ್ನ ದುರದೃಷ್ಟಕ್ಕಾಗಿ ಇತರರನ್ನು ದೂಷಿಸುವುದು ಶಿಕ್ಷಣದ ಕೊರತೆಯ ಸಂಕೇತವಾಗಿದೆ. ತನ್ನನ್ನು ತಾನೇ ಆರೋಪಿಸಿಕೊಳ್ಳುವುದು ತನ್ನ ಶಿಕ್ಷಣವನ್ನು ಪ್ರಾರಂಭಿಸಿದೆ ಎಂದು ತೋರಿಸುತ್ತದೆ. ತನ್ನನ್ನು ಅಥವಾ ಇತರರನ್ನು ದೂಷಿಸುವುದು ಒಬ್ಬರ ಶಿಕ್ಷಣವು ಪೂರ್ಣಗೊಂಡಿದೆ ಎಂದು ತೋರಿಸುವುದಿಲ್ಲ. ಪ್ರಕೃತಿ ಮನುಷ್ಯರಿಗೆ ಒಂದು ನಾಲಿಗೆಯನ್ನು ನೀಡಿದೆ, ಆದರೆ 2 ಕಿವಿಗಳನ್ನು ನೀಡಿದೆ. ನಾವು ಮಾತನಾಡುವುದಕ್ಕಿಂತ 2 ಪಟ್ಟು ಇತರರಿಂದ ಕೇಳಬೇಕು. ಅವನು ತನ್ನಲ್ಲಿಲ್ಲದ ವಿಷಯಗಳಿಗಾಗಿ ದುಃಖಿಸದೆ ತನ್ನಲ್ಲಿರುವುದಕ್ಕಾಗಿ ಸಂತೋಷ ಪಡುವ ಬುದ್ಧಿವಂತ ವ್ಯಕ್ತಿ.